ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಹಾಗೂ ಎಎಸ್ಐ ವೆಂಕಟೇಶ್ ಬಿ ರಿಪೋರ್ಟ್ ಹಾಕುವ ವಿಚಾರಕ್ಕೆ ಬೇಡಿಕೆ ಇಟ್ಟು ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನಿನ್ನೆ ರಾತ್ರಿ ನಗರದ ಹೊರಭಾಗದಲ್ಲಿ ಕನ್ನಡ ಭವನದ ಬಳಿ ಎಎಸ್ಐ ವೆಂಕಟೇಶ್ 70,000 ನಗದು ತೆಗೆದುಕೊಳ್ಳುವಾಗ ಟ್ರ್ಯಾಪ್ ಆದರೆ ವ್ಯವಹಾರ ಕುದುರಿಸಲು ದೂರುದಾರ ಮೋಟ್ಲೂರು ರಘು ಪಿಎಸ್ಐ ಜೊತೆ ಲಂಚ ನೀಡಲು ಪುಸಲಾಯಿಸಿ ಒತ್ತಾಯಿಸಿದ್ದು ಆಡಿಯೋ ರೆಕಾರ್ಡ್ ಮಾಡಿ ಎಲ್ಲಾ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ನೀಡುವುದರ ಮೇರೆಗೆ ಟ್ರ್ಯಾಪ್ ಆದ ಎಎಸ್ಐ ವೆಂಕಟೇಶ್ ರಿಂದಲೇ ಪಿಎಸ್ಐಗೆ ಮೊಬೈಲ್ ಕಾಲ್ ಮೂಲಕವೇ ಲೊಕೇಶನ್ ಟ್ರೇಸ್ ಮಾಡಿ ಹೊನ್ನಿನಹಳ್ಳಿ ಬಳಿ ಇರುವ ಹ್ಯಾಂಗ್ ಆನ್ ಹೋಟೆಲ್ನಲ್ಲಿದ್ದಾರೆ. ಪಿಎಸ್ಐ ಶರಣಪ್ಪನನ್ನ ಕ್ಯಾಚ್ ಹಾಕಿಕೊಂಡು ಲೋಕಾಯುಕ್ತ ಕಚೇರಿಗೆ ಕರೆದೊಯ್ದು ಎಲ್ಲಾ ಪ್ರಕ್ರಿಯೆಗಳು ಮುಗಿಸುವ ವೇಳೆಗೆ ರಾತ್ರಿ 12ರಿಂದ 1 ಗಂಟೆ ಆಗಿದೆ. ಬೆಳಗ್ಗೆ 9 ಗಂಟೆಗೆ ನ್ಯಾಯಾಧೀಶರ ಮನೆಯಲ್ಲಿ ಇಬ್ಬರನ್ನು ಪ್ರೊಡ್ಯೂಸ್ ಮಾಡಿದ್ರು. ಅವರು ಇನ್ನಷ್ಟು ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ಕೊಂಡೊಯ್ತಾರೆ ಅಥವಾ ಜೈಲಿಗೆ ಕಳಿಸ್ತಾರೆ ಅಂತ ಅಂದುಕೊಂಡಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ರಾತ್ರೋರಾತ್ರಿ ಪಿಎಸ್ಐ ಪರ ತುರ್ತು ಬೇಲ್ಗೆ ರೆಡಿ ಮಾಡಿಕೊಂಡಿದ್ದಾರೆ ಲಾಯರ್ ವಿಶ್ವನಾಥ್ ರೆಡ್ಡಿ. ಪಿಎಸ್ಐ ಹೆಂಡತಿಗೆ ಡೆಲಿವರಿ ಆಗಿ ಇನ್ನೂ 1 ತಿಂಗಳಾಗಿಲ್ಲ. ಹೆಂಡತಿ ಮತ್ತು ಮಗುವಿನ ಹತ್ತಿರ ಇರುವುದು ಅಗತ್ಯವಾಗಿ ಬೇಕಿದೆ ಎಂಬ ಕಾರಣ ನೀಡಿ ಬೇಲ್ ಕೊಡಿಸಲು ವಕಾಲತ್ ಹಾಕಿದ್ರು ಎನ್ನಲಾಗಿದ್ದು ಅದರಂತೆ ಬೇಲ್ ಮಂಜೂರಾಗಿದೆ ಎಂದು ಹೇಳುತ್ತಾರೆ. ಈಗ ಇದೆಯಂತೆ ರೆಡಿ ಮಾಡಿ ಅಲ್ಲೇ ಬರ್ಬೋದು. ನಂದೇನು ಇಲ್ಲ ಲಕ್ಷಗಳಂದ್ರೆ ಆಗಲ್ಲ ಸರ್. ನನಗೆ ನನ್ನ ಹತ್ರ ಇರೋ ಡಿಸ್ಕಷನ್ ಬೇಡ, 70,000 ಡಿಸ್ಕಷನ್ ಏನು ಬೇಡ. ಅಲ್ಲ ಅಲ್ಲಿ ಬಂದಾಗ ನನಗೆ ಅಷ್ಟು ತಗೊಂಬಂದ್ರೆ ನನ್ನ ಹತ್ರ ಇಲ್ಲ ಸರ್. ಡಿಸ್ಕಷನ್ ಮಾಡೋಕೆ ಹೋಗಲ್ಲ. ನಮ್ಗೆ ಇರೋ ವಿಚಾರ ಹೇಳಿದ್ದೀನಿ, ಪೂರ್ತಿ ಮಾಡ್ಕೊಂಡು ಬನ್ನಿ. ಆಯ್ತು. ಇನ್ನು ಪಿಎಸ್ಐ ಶರಣಪ್ಪನಿಂದ ಸುಮಾರು 1.5 ವರ್ಷದಿಂದ ಪರಬಾರದ ಟಾರ್ಚರ್ ಎದುರಿಸುತ್ತಿದ್ದ ದೂರುದಾರ ರಘು 3-4 ದಿನಗಳಿಂದ ಈ ಲಂಚ ಬಾಕರಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸಬೇಕು ಎಂದು ತೀರ್ಮಾನಿಸಿ ಲಂಚದ ಆಮಿಷ ಒಡ್ಡಿ ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಆತುರದಲ್ಲಿ ಬೇಲ್ ಮಂಜೂರು ಮಾಡಿಸಿಕೊಂಡಿದ್ದು ನನಗೆ ಅತೀವ ಬೇಸರ ಮೂಡಿಸಿದೆ. 3 ತಿಂಗಳ ಹಿಂದೆ ನಮ್ಮದೇ ಊರಿನ ತೋಟದಲ್ಲಿ ನಮ್ಮ ದಾಯಾದಿಗಳ ಜೊತೆ ನಡೆದ ಜಮೀನು ಜಗಳದ ವಿಚಾರದಲ್ಲಿ ನಮ್ಮಣ್ಣ ಅತ್ತಿಗೆ ಏಟು ತಿಂದು ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ಇದೇ ಶರಣಪ್ಪ ನಮ್ಮ ವಿರುದ್ಧವೇ ಕೇಸ್ ಬುಕ್ ಮಾಡಿ ನಾನು ಸ್ಥಳದಲ್ಲಿ ಇಲ್ಲದಿದ್ರೂ ನನ್ನ ಹೆಸರು ಸೇರಿಸಿ 307 ಕೇಸ್ ಹಾಕಿಸಿ ಜೈಲಿಗೆ ಕಳಿಸಿದ್ರು. ಆದರೆ ಆ ಕೇಸ್ನಲ್ಲಿ ಸಾಕ್ಷಿದಾರಗಳು ಸರಿಯಾಗಿಲ್ಲ ಎಂದು ಬಿ ರಿಪೋರ್ಟ್ ಹಾಕಿಸ್ತೀವಿ ಎಂದು 1 ಲಕ್ಷ ಡಿಮ್ಯಾಂಡ್ ಮಾಡಿ 70,000 ಪಡೆಯುವಾಗ ಲೋಕಾಯುಕ್ತಕ್ಕೆ ಸಿಕ್ಕಿಬಿದ್ದಿದ್ದಾರೆ. ನಮಗೆ ಇಷ್ಟೊಂದು ಅನ್ಯಾಯ ಮಾಡಿದ ಪಿಎಸ್ಐ ಶರಣಪ್ಪ, ಎಎಸ್ಐ ವೆಂಕಟೇಶ್ ತಮ್ಮ ಭ್ರಷ್ಟಾಚಾರದ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂದು ಸಮಾಧಾನ ಮಾಡಿಕೊಂಡಿದ್ದ ನನಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಕೂಡಲೇ ಬೇಲ್ ಆಗಿದ್ದು ನನಗೆ ಆಘಾತವಾಗಿದೆ. ಅವರು ಬೇಲ್ ತೆಗೆದುಕೊಂಡ್ರು ಮೇಲಿನ ನ್ಯಾಯಾಲಯದಲ್ಲಿ ಆ ಬೇಲ್ ವಜಾ ಮಾಡಿಸಿ ಕೆಲಸದಿಂದ ತೆಗೆಸುವವರೆಗೂ ನಿದ್ದೆ ಹೋಗಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬಗ್ಗೆನೂ ಸ್ವಲ್ಪ ಜನ ಫೋನ್ ಮಾಡಿದ್ರು ಹುಷಾರಾಗಿರು ಅಂತೇಳಿ. ನನಗೆ ಅದ್ರ ಬಗ್ಗೆ ಭಯ ಇಲ್ಲ ಸರ್. ನನಗೆ ಕಾನೂನು ಬಗ್ಗೆ ಧೈರ್ಯ ಇದೆ. ಅಷ್ಟು ಸುಲಭವಾಗಿ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಅಷ್ಟು ಮಾತು ಮಾಡಿದ್ರಿ ಅಂತಂದರೆ ಹೋರಾಟ ಮಾಡೋಣ, ಏನನ್ನ ಆಗುತ್ತೆ, ಏನನ್ನ ಮಾಡುತ್ತೆ. ಬಟ್ ನಾನು 10 ಜನಕ್ಕೆ ಒಳ್ಳೇದಾಗುತ್ತಲ್ಲ, ಅದು ನಂಗೆ ಸಂತೋಷನೇ. ನಾನು ಪಟ್ಟಿರೋ ಕಷ್ಟನ ನನ್ನ ಕುಟುಂಬದವರಾಗಲಿ ಬೇರೆಯವರಾಗಲಿ ಪಡಬಾರ್ದು. ಒಟ್ಟಲ್ಲಿ ಆ ಥರ ಆಯಿತು ಅಂತಂದರೆ ಇವರೇ ಕಾರಣರಾಗ್ತಾರೆ. ಇವರು ಇವಾಗ ಏನು ಪೊಲೀಸರು ಇವಾಗ ಟ್ರ್ಯಾಪ್ ಆಗಿದ್ದಾರೋ ಅವರಾಗಲಿ ಮತ್ತು ನಮ್ಮ ವಿರೋಧಿಗಳು ಇವರೆಲ್ಲ ಸೇರ್ಕೊಂಡು ಏನಾದರೂ ಮಾಡ್ತೀನಿ ಅಂತಂದರೆ ಇವರೆಲ್ಲ ಕಾರಣರಾಗ್ತಾರೆ ಹೊರತಾಗಿ ನನಗೆ ಅದ್ರ ಬಗ್ಗೆ ಭಯ ಇಲ್ಲ ಸರ್. ನಾನು ಕಾನೂನು ಹೋರಾಟ 100% ನಾನು ಗೆಲ್ಲೋವರೆಗೂ ಹೋರಾಟ ಮಾಡ್ತೀನಿ. ಒಟ್ನಲ್ಲಿ ಪೊಲೀಸ್ ಹುದ್ದೆಯಲ್ಲಿದ್ದುಕೊಂಡು ಸಾರ್ವಜನಿಕರಿಗೆ ಸ್ನೇಹ ಜೀವಿಯಾಗಿ ಕೆಲಸ ಮಾಡಬೇಕಿದ್ದ ಪೊಲೀಸರೇ ಬೇಲಿಯೇ ಎದ್ದು ಹೊಲ ಮೈಯುತ್ತಿದೆ ಎನ್ನುವಂತೆ ಜನರಿಂದ ಲಂಚ ಪಡೆದು ಕಾನೂನು ಗಾಳಿಗೆ ತೂರಿ ಲಂಚಕ್ಕೆ ಕೈ ಹಾಕಿರುವ ಇಂತಹ ಪೊಲೀಸರಿಗೆ ಶಿಕ್ಷೆಯಾಗುವ ತನಕ ಭ್ರಷ್ಟಾಚಾರ ನಿಲ್ಲುವುದಿಲ್ಲ ಎಂಬುದು ಮಾತ್ರ ಗಮನಾರ್ಹ ಸಂಗತಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.